131:2 ನಿಜವಾಗಿ ನನ್ನ ಮನಸ್ಸನ್ನು ನಾನೇನು ಮಾಡಿದ್ದೀನಿ, ಸಮಾಧಾನ ಪಡಿಸಿದ್ದೀನಿ. ಅದು ಅವನೇ ಹೇಳಿದ್ದು, ನಾನು ಸಮಾಧಾನ ಪಡಿಸಿದ್ದೀನಿ ಅಂದ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ. ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತೆ ಏನಿದೆ, ನೆಮ್ಮದಿಯಿಂದಿದೆ. ಎರಡನೇ ಪ್ರಶ್ನೆ ಬೇಗ ಹೇಳ್ರಿ ಎಲ್ಲರೂ. ನೆಮ್ಮದಿ ಯಾರಿಗೆ? ನೋಡ್ರಿ, ಏನಿದೆ ನೆಮ್ಮದಿ ಯಾರಿಗಿದೆ? ನೋಡ್ರಿ, ಯಾರಿಗೆ ಇದೆ? ಯಾರಿಗಿದೆ? ದಾವೀದನಿಗ? ಟಿ ವಿ ನೋಡ್ರಿ ಫಸ್ಟು. ಯಾರಿಗೆ? ಎಸ್, ನೆಮ್ಮದಿ ಇರೋದು ಮೊಲೆ ಬಿಡಿಸಿದಂತಹ ಕೂಸಿಗೆ. ನಿಮಗೆ ಗೊತ್ತಾ, ಹುಟ್ಟಿದ ಮೇಲೆ ಮೊದಲನೇದಾಗಿ ಮಗುಗೆ ಬರೋ ದೊಡ್ಡ ಸಮಸ್ಯೆ ಯಾವುದು? ಹಾಲು ಬಿಡಿಸೋದೆ. ಅದರಷ್ಟು ದೊಡ್ಡ ಸಮಸ್ಯೆ ತಾಯಂದಿರು ಕೇಳಿ ನೋಡ್ರಿ, ಇಲ್ಲವೇ ಇಲ್ಲ. ಜೆಂಟ್ಸ್ಗಳಿಗೆ ಅರ್ಥ ಆಗ್ತಿಲ್ಲ, ಲೇಡೀಸ್ ಎಲ್ಲ ನಗ್ತಿದ್ದಾರೆ. ಗೊತ್ತವರಿಗೆ ಪಾಠ, ಬೇವಿನ ಸೊಪ್ಪಿಡು, ಅದಿಡು ಇದಿಡು, ನಾವೆಲ್ಲ ಏನೇನೋ ಕೇಳಿಸ್ಕೊತಿದ್ವಿ, ಯಾಕಂದ್ರೆ ಅದು ಬಿಡ್ಸೋಕ್ಕಾಗಲ್ಲ. ಆದರೆ ಮೊದಲನೇದಾಗಿ ಬರುವಂಥ ಆ ಸಮಸ್ಯೆ, ಯಾಕಂದರೆ ಹಾಲು ಉಣಿಸುವಂಥ ಕೂಸು ಯಾವಾಗಲೂ ಚೀರಾಡುತ್ತೆ. ನಾನು ಯೋಚನೆ ಮಾಡ್ತಿರ್ತೀನಿ, ಚರ್ಚ್ನಲ್ಲಿ ಸಣ್ಣ ಮಕ್ಕಳೆಲ್ಲ ಇರುವಾಗ ಇಲ್ಲೊಂದು ಪ್ಲೇಸ್ ಇಲ್ಲ, ಯಾಕಂದರೆ ಆ ಮಗು ಕಿರ್ಚುವಾಗ ಎಲ್ಲೋಗಿ ಫೀಡ್ ಮಾಡ್ತಾರೆ. ಒಂದು ಚರ್ಚಲ್ಲಿ ಕರ್ಟನ್ ಹಾಕಿದ್ರು. ಈ ವಾರದೂ ಯೋಚನೆ ಮಾಡ್ತಿದ್ದೆ, ಇಲ್ಲೇನು ಹಾಕ್ಬೋದು, ಯಾರಾದರೂ ಹಾಲು ಉಣಿಸುವಂಥ ಮಗು ಬಂದರೆ. ಚೀರಾಡುತ್ತೆ. ಅದು ಇರೋವರೆಗೂ, ಅದು ಕುಡಿದ ಮೇಲೇ ಈ ಚಿತ್ರ ನೀವು ನೋಡೋಕ್ಕಾಗತ್ತೆ. ಆದರೆ ಕೆಲವು ಸಾರಿ ಹಾಲು ಕುಡಿದ ಮೇಲೆ ಮಗು ಮಡಿಲಲ್ಲಿ ಮಲಗಿರುತ್ತೆ, ಆ ಮಗು ಮುಖ ಹೆಂಗಿರುತ್ತೆ, ಸೈಲೆಂಟ್, ಪೀಸ್ಫುಲ್ ಆಗಿ. ದೇವರು, ದಾವೀದ ಹೇಳ್ತಿದ್ದಾನೆ, ತಾಯಿ ಹಾಲಿಗಾಗಿ ಮಗು ಮೊದಲು ಪ್ರೀತಿಸುತ್ತೆ. ಅದಕ್ಕೆ ಇಮಿಡಿಯೇಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಕುಡಿಬೇಕು ಕುಡಿಬೇಕು ಕುಡಿಬೇಕು, ಕೀರ್ತನೆ ಇರ್ತಾರೆ. ಆದರೆ ನಿಜವಾಗ್ಲೂ ಆ ತಾಯಿಯಿಂದ ಮಗು ಹಾಲು ಬಿಡಿಸಿದ್ರೆ ಅದು ಆ ಇಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಸಿಗೋ 10 ನಿಮಿಷದ ತೃಪ್ತಿಗಾಗಲ್ಲ. ಹಾಲು ಬಿಡಿಸಿದ ಮೇಲೆ ಮಗು ತಾಯಿಗಾಗಿಯೇ ತಾಯಿಯನ್ನು ಪ್ರೀತಿಸುತ್ತೆ. ತಾಯಿಯ ಅಪ್ಪುಗೆಗೋಸ್ಕರ ತಾಯಿಯನ್ನು ಪ್ರೀತಿಸುತ್ತೆ. ಇವತ್ತು ನಾನು ನಿಮ್ಮ ಹತ್ರ ಹೇಳ್ತೀನಿ, ಯಾಕೆ ದೇವರನ್ನ ಜನ ಪ್ರೀತಿಸೋಕ್ಕಾಗ್ತಾ ಇಲ್ಲ? ಹೇಗೆ ಮಗು ಹಾಲಿಗೆ ಸಿಗೋ ತೃಪ್ತಿಲಿ ಇದೆಯೋ, ಅದಕ್ಕೆ ಒಂದೊಂದು ವಾರ ನೋಡ್ತೀನಿ ಆರಾಧನೆಯಲ್ಲಿ ಕೆಲವ್ರ ಮುಖಗಳು ನೋಡ್ತಿರ್ತೀನಿ, ಎಲ್ಲ ಚೀರಾಡೋ ಮಗು ಥರ ಬಂದವೆ ಭಾನುವಾರದ ಆರಾಧನೆಗೆ. ನನಗೆ ಏನು ಕೊಟ್ಟಿಲ್ಲ ಈ ವಾರ, ನನಗೆ ಅದು ಕೊಟ್ಟಿಲ್ಲ, ದೇವ್ರು ಇದು ಕೊಟ್ಟಿಲ್ಲ, ನಂಗೆ ಅದು ಮಾಡಿಲ್ಲ, ಇದು ಮಾಡಿಲ್ಲ. ಸ್ತೋತ್ರದಲ್ಲೂ ಬಾಯಿ ಬರಲ್ಲ, ಅದು ಬರೀ ಚೀರಾಡೋ ಕೂಸೆ ಜಾಸ್ತಿ ಇರೋದು ಚರ್ಚಲ್ಲಿ ಬೆಳಿಗ್ಗೆ ಹೊತ್ತು. ಕೆಲವು ಮಾತ್ರ ಚೀರಾಡದೆ ಇರೋ ಹಾಲು ಬಿಡಿಸಿದ ಕೂಸು, ಅದಕ್ಕೆ ದೇವ್ರು ಕೊಟ್ಟರೋ ಕೊಟ್ಟಿಲ್ವೋ ಅದಕ್ಕೆ ಕಣ್ಣು ಮುಚ್ಕೊಂಡು ಆರಾಧನೆ ಮಾಡ್ತಾನೇ ಇರ್ತದೆ. ಅದಕ್ಕೊಂದು ಚೆನ್ನಾಗಿ ಗೊತ್ತು, ತಾಯಿ ಹತ್ರ ಬಂದಿರೋದು ಅದು ಹಾಲ್ಗಲ್ಲ, ತಾಯಿಯ ಅಪ್ಪುಗೆಗಾಗಿ ಬಂದಿದೆ. ಅದು ತಾಯಿಯನ್ನು ತಾಯಿಗೋಸ್ಕರ ಪ್ರೀತಿಸೋ ಆಗಿ ಬಂದಿದೆ. ಆ ರೀತಿ ತಾಯಿಯಾದಂಥ ದೇವರನ್ನು ಮಕ್ಕಳುಗಳು ದೇವರ ಆಲಯದಲ್ಲಿ ಆರಾಧಿಸೋರ್ಬೇಕು. ಮೊಲೆ ಬಿಡಿಸಿಲ್ಲ ಆ ಕೂಸು, ಲೋಕದ ಅನೇಕ ಕಸಗಳನ್ನ ಇನ್ನೂ ಕುಡಿತಾ ಇದೆ. ಅದಕ್ಕೆ ಅದು ತಾಯಿಯ ಅಪ್ಪುಗೆ ಕೂಡ ಅದಕ್ಕೆ ಸುಖ ಅನಿಸಲ್ಲ. ಆದರೆ ದಾವೀದ ಹೇಳ್ತಾನೆ ನೋಡ್ರಿ, ತಾಯಿಯ ಮಮತೆ. ನೀವೊಂದು ವೇಳೆ ತಾಯಿ ಹಾಲು ಬಿಡಿಸಿದ್ರೆ ಆ ಮಗುನ ಹೋಗಿ ಕೇಳಿ ನೋಡ್ರಿ, ತಾಯಿ ಏನೇ ಒಂದು ವೇಳೆ ಆ ಮಗುಗೆ ಬಾಯಿ ಇದ್ದರೆ, ನಮ್ಮಮ್ಮ ನನ್ನ ಲವೇ ಮಾಡಲ್ಲ ಅನ್ನುತ್ತೆ ಮಗು. ಹಾಲು ಬಿಡಿಸಿದ್ರೆ ಇನ್ನೇನು ಹೇಳೋದು? ನನ್ನ 2 ಮಕ್ಕಳು ಅಷ್ಟೇ, ನನ್ನನ್ನು ಜಾಸ್ತಿ ಲವೇ ಮಾಡಲ್ಲ. ಯಾಕೆ ಮಾಡಲ್ಲ ಕೇಳಿ? ಫೋನ್ ಕೊಡಲ್ಲ, ಪಪ್ಪ ಅದು ಕೊಡಿಸಲ್ಲ, ಪಪ್ಪ ಇದು ಕೊಡಿಸಲ್ಲ. ಈ ವಾರ ಹೇಳಿದಾಳೆ, ಮಮ್ಮಿನೇ ನಂಗೆ ತುಂಬ ಇಷ್ಟ. ಯಾಕೆ ನೀನು ಕಂಡ್ರೆ ಇಷ್ಟ? ನಾನು ಅಲ್ಲಿಂದ ಬಂದಮೇಲೆ ನೀನೊಂದು ಸ್ವಲ್ಪ ಹೊತ್ತು ಕೊಡ್ತೀಯ ಫೋನ್ನ, ನಿನಗಿಷ್ಟ ಆಗಿದ್ದು ಅವಳಿಗೆ ಇಷ್ಟ ಆಗೋದನ್ನೆಲ್ಲ ಅದು ಮಾಡುವಾಗ ತಾಯಿ. ಅದಕ್ಕೆ ಯಾರು ಮಕ್ಕಳುಗಳು ಭಾಳ ನಿಸ್ಸೀಮ್ರೆ. ಯಾಕೆ ಇಷ್ಟ ಕೆಲವ್ರು ನೋಡಿದಾಗ? ಇವತ್ತು ದೇವರ ಮಕ್ಕಳೇ, ಈ ವಾಕ್ಯವನ್ನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮಗುಗೆ ಬಿಡಿಸೋದು ಕಷ್ಟನೇ, ಆದರೆ ತಾಯಿ ನಿಜವಾಗಲೂ ಪ್ರೀತಿಯುಳ್ಳಂಥ ತಾಯಿ ಬೆಳವಣಿಗೆಗಾಗಿ ಬಿಡಿಸುತ್ತೆ. ಅದಕ್ಕೆ ದೇವರು ನಮ್ಮ ಜೀವಿತಗಳಲ್ಲಿ ಕೆಲವರಿಂದ ಬಿಡಿಸ್ಬಿಟ್ರು. ಕೆಲವರನ್ನ ದೇವರು ನಮ್ಮ ಜೀವಿತದಲ್ಲಿ ತೆಗೆದುಹಾಕಿದ್ರು. ಯಾಕೆ ತೆಗೆದುಹಾಕಿದ್ರು ಗೊತ್ತಾ? ಕಾರಣ ಇದೆ ನೋಡ್ರಿ. ನಾನು ಮುಂದೆ ನಿಮ್ಗೆ ಆ ರಹಸ್ಯ ತೋರಿಸ್ತೀನಿ. 2ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ 130ರಲ್ಲಿ, ನನ್ನ ಮನಸ್ಸನ್ನು ನಾನೇನು ಮಾಡಿದ್ದೇನೆ? ಸಮಾಧಾನ ಪಡಿಸಿದ್ದೇನೆ. ವಾವ್, ಹೆಂಗೆ ಸಮಾಧಾನ ಪಡಿಸ್ದ? ಹಮ್ಮು ಸೊಕ್ಕು ಅಸಾಧ್ಯವಾದ ಕಾರ್ಯಗಳನ್ನು ಏನು ಮಾಡಿಬಿಟ್ಟ? ಕೈ ಬಿಟ್ಬಿಟ್ಟ ಅವನು. ಹಾಗಾಗಿ ಅವನು ಶಾಂತವಾಗಿಬಿಟ್ಟ. 2ನೇ ವಾಕ್ಯದಲ್ಲಿ ಮತ್ತೆ ಹೇಳ್ತಾನೆ, ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಏನಂತೆ? ಕೂಸಿನಂತಿದೆ. ವಾವ್, ಹಂಗಿದ್ರೆ ಆ ಪದ ನಿಧಾನಕ್ಕೆ ನೋಡ್ರಿ. ನನ್ನಲ್ಲಿ ನನ್ನ ಮನಸ್ಸು. ಹಂಗಿದ್ರೆ ನನ್ನಲ್ಲಿ ನನ್ನ ಮನಸ್ಸು ಕೊಡೋ ಸಮಸ್ಯೆ 108. ಬೇರೆಯವರೆಲ್ಲ ನನಗೆ ಕೊಡೋದು ಸಮಸ್ಯೆ. ಯಾರು ಕೊಡೋದು? ನನ್ನ ಮನಸ್ಸೇ ನನಗೆ ಸಮಸ್ಯೆ ಕೊಡೋದು. ಹಣದ ಬಗ್ಗೆ ಸಮಸ್ಯೆ ಕೊಡುತ್ತೆ, ಕುಟುಂಬದ ಬಗ್ಗೆ ಸಮಸ್ಯೆ ಕೊಡುತ್ತೆ, ಪಾಪಗಳಿಂದ ಸಮಸ್ಯೆ ಕೊಡುತ್ತೆ.
ಆ ಸಮಸ್ಯೆಗಳಿಂದೆಲ್ಲ ದೇವರು ನಿಮ್ಮನ್ನು ಬಿಡಿಸಬೇಕು ಅಂತ ಬಯಸುವಾಗ ಆ ಮಗು ಕೂಸಿನಂತೆ ಮೊಲೆ ಕುಡಿಯುವಂಥ ಕೂಸಾಗಲ್ಲ, ಮೊಲೆ ಬಿಡಿಸಿದ ಕೂಸಾಗಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಅಬ್ರಹಾಮನಿಗೆ ದೇವರು ಏನು ಹೇಳಿದ್ನೋ 17ನೇ ಅಧ್ಯಾಯ ಆದಿಕಾಂಡದಲ್ಲಿ, ಸರ್ವಶಕ್ತನಾದ ದೇವರು ನೀನು ನನ್ನಲ್ಲಿ ಏನಾಗಿರಬೇಕು, ದೋಷವಿಲ್ಲದವನಾಗಿ ನಡ್ಕೋ. ಆದರೆ ಅಬ್ರಹಾಮನಿಗೆ ದೇವರು ಯಾವಾಗ ಹೇಳಿದ್ರು ಆ ವಾಕ್ಯ? 16ನೇ ಅಧ್ಯಾಯದಲ್ಲಿ ಒಂದು ಕಾರ್ಯ ನಡೀತು. ಏನದು? ಹಾಗರಳು ಅವಳಿಗೆ ಪ್ರಾಜೆಕ್ಟಲ್ಲಿ ಹೋಗ್ಬಿಟ್ಟು ಮಗುನ ದೇವ್ರಿಗೋಸ್ಕರ ಚಿತ್ತಕ್ಕೆ ವೆಯ್ಟ್ ಮಾಡದೆ ಆ ಮಗುವನ್ನು ಹೊಂದ್ಕೊಂಡ. ತಾಯಿಯನ್ನು ಮಗನನ್ನು ಓಡಿಸ್ಬೇಕಾದಂಥ ಪರಿಸ್ಥಿತಿ. ಅರ್ಥ ಮಾಡ್ಕೋಬೇಕು, ಸರ್ವಶಕ್ತನಾದ ದೇವರು ಎಲ್ ಶಡಾಯ್. ಎಷ್ಟು ಜನ ಹೇಳ್ತೀರಾ ಪದ ಎಲ್ ಶಡಾಯ್? ನಿಮಗೆ ಗೊತ್ತಾ, ಎಲ್ ಶಡಾಯ್ ಅಂದರೆ ಬರೀ ಸರ್ವಶಕ್ತ ಅಲ್ಲ, ಅದರ ಇನ್ನೊಂದು ಅರ್ಥ ಷಡ್ ಅನ್ನುವಂಥ ಪದ ಬ್ರೆಸ್ಟ್ ಅನ್ನುವಂಥ ಅರ್ಥ. ಅದರ ಅರ್ಥ ತಾಯಿಯಂತೆ ಹಾಲುಣಿಸುವ ದೇವರು ಅಂತ ಅರ್ಥ. ಸರ್ವಶಕ್ತನಾದ ದೇವರು ಅಂದರೆ ಬರೀ ಜೆಂಟ್ಸ್ ಥರ ಬ್ರೇವ್ ಆಗಿರೋ ವ್ಯಕ್ತಿ ಮಾತ್ರ ಅಲ್ಲ, ಆತನು ತಾಯಿಯಂತೆ ಹಾಲುಣಿಸುವ ದೇವರಂತೆ. ಎಲ್ ಶಡಾಯ್ ಅಂದರೆ ಅರ್ಥ. ಆ ಅರ್ಥದಲ್ಲಿ ದಾವೀದನಿಗೆ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ಎಲ್ ಶಡಾಯ್, ನಾನು ನಿನ್ನ ಜೊತೆ. ಅಂದ್ರೆ ಅರ್ಥ ಏನು ಗೊತ್ತಾ? ನೀನು ಇಷ್ಮಾಯೇಲ್ನಿಂದ ಹಾಗರಳಿಂದ ಬಿಟ್ಟು ನಾನು ನಿನ್ನನ್ನು ದೂರ ಮಾಡಿದ್ದೀನಿ. ದೂರ ಮಾಡಿದವನಿಗೆ ನಿಜವಾಗಲೂ ಏನಾಗುತ್ತೆ? ಬೇಸರ ಆಗುತ್ತೆ. ಬೇಸರ ಆದಾಗ ಅವನು ನಿಜವಾಗಲೂ ಯಾರನ್ನು ಪ್ರೀತಿಸ್ಬೇಕು? ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. ಅದಕ್ಕೆ ಬೈಬಲ್ನಲ್ಲಿ ನೀವು ನೋಡ್ರಿ, ಯೋಸೇಫನನ್ನು ದೇವರು ತಂದೆ ತಾಯಿಯಿಂದ ದೂರ ಮಾಡಿದ್ರು. ಯಾಕೆ ನಮ್ಮ ಜೀವಿತಗಳಲ್ಲಿ ದೇವರು ಕೆಲವರನ್ನ ದೂರ ಮಾಡ್ತಾರೆ? ಯೋಸೇಫನನ್ನು ದೇವರು ರಾಜನಾಗಿ ಮಾಡಬೇಕು, ದೇಶ ಕಾಪಾಡುವಂಥ ವ್ಯಕ್ತಿ ಆಗಬೇಕು. ಆದರೆ ಯೋಸೇಫನನ್ನು ದೇವರು ಯಾರಿಂದ ದೂರ ಮಾಡಿಬಿಟ್ರು? ಅಪ್ಪ ಅಮ್ಮ ಅಣ್ಣ ತಮ್ಮಂದಿರಿಂದ ದೂರ ಮಾಡಿಬಿಟ್ರು. ಇವತ್ತು ನಮ್ಮ ಜೀವಿತಗಳಲ್ಲಿ ಹಾಲುಣಿಸುವಂಥ ಯಾವುದೇ ಸಂಬಂಧಗಳಿದ್ರು, ಕೆಲವು ಸಾರಿ ಅದಕ್ಕೆ ನಾನು ಮತ್ತೆ ಕೆಲವ್ರಿಗೆ ಹೇಳ್ತೀನಿ, ದೇವರನ್ನು ಬಿಟ್ಟು ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡಬೇಡಪ್ಪ, ಪ್ರೀತಿ ಮಾಡಬೇಡ ಅಂತ ಹೇಳೋಕ್ಕೆ ಕಾರಣ ಏನು ಗೊತ್ತಾ? ನೀನು ಹೆಚ್ಚು ಪ್ರೀತಿ ಮಾಡಿದಾಗ ದೇವರು ಅದರಿಂದ ಬಿಡಿಸುವಾಗ ನಿನಗೇನಾಗುತ್ತೆ? ತುಂಬ ಸಂಕಟ ಆಗುತ್ತೆ. ಆದರೆ ದೇವರು ಹಾಲುಣಿಸುವಂಥ ಅವತ್ತು ಯೋಸೇಫನಿಗೆ ದೇವರು ಅದನ್ನು ಮಾಡಿದ್ರು. ಆದರೆ ಆ ಯೆಹೋವ ದೇವರು ಆತನು ಸರ್ವಶಕ್ತನು ಅಂತ ಹೇಳುವಾಗ ಆತನು ತಾಯಿಯಂತೆ ಹಾಲುಣಿಸಿ ಅಬ್ರಹಾಮನನ್ನು ಪೋಷಿಸಿದ. ದಾರಿ ಬಿಟ್ಟು ಪಾಪ ಗೊತ್ತಿಲ್ಲದೆ ಬಂದಂಥ ಅಬ್ರಹಾಮನನ್ನು ಆಕಾಶದಲ್ಲಿರುವ ನಕ್ಷತ್ರಗಳ ಹಾಗೆ ನಾನು ಮಾಡ್ತೀನಿ ಎಂದ. ಹೇಗೆ ತಾಯಿ ತನ್ನ ವಂಶನ ಕಾಪಾಡುತ್ತೋ ಆ ರೀತಿ ದೇವರು ಕಾಪಾಡಿದರು. ಅದಕ್ಕೆ ನಾನು ಗಮನಿಸ್ತೀನಿ, ಭಾಳಷ್ಟು ಸಾರಿ ಹೆಂಡತಿಯನ್ನು ಕಳ್ಕೊಂಡವರು ಬೇಗ ಮದುವೆ ಆಗಲಿಕ್ಕೆ ಟ್ರೈ ಮಾಡ್ತಾರೆ, ಆದರೆ ಗಂಡನನ್ನು ಕಳ್ಕೊಂಡಂಥ ಹೆಂಗಸು ಬೇಗ ಮದುವೆ ಆಗಲಿಕ್ಕೆ ಟ್ರೈ ಮಾಡಲ್ಲ. ಯಾಕೆ? ತಾಯಿಯ ಹೃದಯ ದೇವರು ಯಾವಾಗಲೂ ವ್ಯತ್ಯಾಸವಾಗಿಟ್ಟಿರ್ತಾನೆ. ಆ ತಾಯಿಯ ಹೃದಯ ಮಕ್ಕಳಿಗಳಿಗಾಗಿಯೇ ಮಿಡಿಯುತ್ತೆ. ತಾಯಿಯ ಹೃದಯ ತನ್ನ ಸುಖಗಳಿಗಿಂತಲೂ ಮಕ್ಕಳಿಗಾಗಿ ತ್ಯಾಗ ಮಾಡೋ ಹಾಗೆ ತಾಯಿಯನ್ನು ದೇವರಿಟ್ಟಿರ್ತಾನೆ. ಅದಕ್ಕೆ ವಿಮೆನ್ಸ್ಗೆ ಯಾವಾಗಲೂ ನಾನು ಸೆಲ್ಯೂಟ್ ಹೊಡಿತೀನಿ. ಯಾಕಂದರೆ ಕೆಲವು ಸಾರಿ ಸ್ತ್ರೀಯರುಗಳು ಅವರುಗಳಿಗೆ ದೇವರು ಕೊಟ್ಟಂಥ ಕೃಪೆ ಅದ್ಭುತವಾದಂಥ ಕೃಪೆ. ಆದರೆ ಸ್ತ್ರೀಯರುಗಳಿಗೆ ಅನೇಕ ಶರೀರದ ಬಲಹೀನತೆಗಳಿದೆ. ಆದರೆ ಈ ನಿಮ್ಮ ಹತ್ರ ಸ್ತ್ರೀಯರುಗಳೇ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ, ದೇವರು ನಿಮ್ಮನ್ನು ಅಂಥ ತಾಯಂದಿರುಗಳಾಗಿಡಬೇಕು. ಆ ರೀತಿ ತಾಯಂದಿರುಗಳಾಗಿ ಆಶೀರ್ವಾದಕರವಾಗಿ ಸಂತತಿಗಳನ್ನು ದೇವರಿಗೆ ಬೆಳೆಸುವಂತೆ ನೀವು ಆಗಬೇಕು. ಕೀರ್ತನೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದಿ ನೋಡ್ರಿ, ಅದರಲ್ಲಿ ಎಷ್ಟು ಚೆನ್ನಾಗಿ ಇವಾಗೂ ಕೂಡ ನನಗನ್ಸುತ್ತೆ ಜಾಶ್ವಿತ್ ಏನೋ ಆ ವಾಕ್ಯನ ಕಂಠಪಾಠ ಮಾಡಿ ಇಂಗ್ಲೀಷ್ನಲ್ಲಿ ಹೇಳ್ದ. ಕೀರ್ತನೆ 4ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ಆ ವಾಕ್ಯ ಅಲ್ಲಿ ನಮ್ಮ ಸಂತೋಷ ಸಂತೃಪ್ತಿ ಇದೆ. ಕೀರ್ತನೆ 4:7 ಏನು ಹೇಳುತ್ತೆ? ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ more than the grains and the things that they have, I have rejoiced in my heart. ನೀನು ನನಗೇನು ಮಾಡಿದೀಯಾ? ಯು ಹ್ಯಾವ್ ಮೇಡ್ ಮೀ ಟು ರಿಜಾಯ್ಸ್ ಇನ್ ಯು. ನೀನು ನನ್ನಲ್ಲಿ ಏನು ಮಾಡಿದೀಯಾ? ನನ್ನ ಹೃದಯದಲ್ಲಿ ಹೆಚ್ಚು ಏನು ಮಾಡಿದೀಯಾ? ಆನಂದವನ್ನು ಉಂಟು ಮಾಡಿದೆಯಾ? ದೇವರು ಯಾರು ಗೊತ್ತಾ? ದೇವರ ಮಕ್ಕಳೇ, ನಿಮಗೆ ನೆಮ್ಮದಿ ಯಾವಾಗ ಬರುತ್ತೆ? ಆತನಲ್ಲಿ ಸುಖ ಇದೆ. ಆತನ ಹತ್ರ ಬನ್ನಿರಿ. ಅದು ಸಿಲಿಂಡರ್ಗಳು ಹೆಚ್ಚಾಗ್ಬೋದು, ಪೆಟ್ರೋಲ್ಗಳು ಕಡಿಮೆ ಆಗ್ಬೋದು, ಏನೇನೋ ಪರಿಸ್ಥಿತಿ ಆಗ್ಬೋದು. ಆದರೆ ಲೋಕದಲ್ಲಿ ಇರುವವರುಗಳಿಗಿಂತಲೂ ನಮ್ಮನ್ನು ದೇವರು ಆನಂದವಾಗಿ ಇಡ್ತಾನೆ. ಇದುವರೆಗೂ ಆತನ ಇಟ್ಟಿದ್ರೆ ಖಂಡಿತವಾಗಿಯೂ ಇನ್ನು ಮುಂದೆನೂ ಇಡ್ತಾನೆ. ನೆನ್ನೆನೂ ನನಗೆ ಭಯ ಆಯಿತು, ಹಿಂಗೆ ಏರಿಕೆ ಆದರೆ ಏನಾಗುತ್ತೆ? ಮತ್ತು ಈ ವಾಕ್ಯ ನನಗೆ ನೆನಪಾಯಿತು, ಧಾನ್ಯ ದ್ರಾಕ್ಷಿ ರಸಗಳಲ್ಲಿ ಅವರಿಗಿರುವ ಸಮೃದ್ಧಿಗಿಂತಲೂ ನೀನು ನನಗೆ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದೀಯ ದೇವರೇ. ಆತ ನಮ್ಮನ್ನು ನಡೆಸ್ತಾನೆ. ಯಾಕಂದರೆ ಆತನಲ್ಲಿ ನೆಮ್ಮದಿ ಮಾತ್ರ ಅಲ್ಲ. ಸೆಫನ್ಯ 3ನೇ ಅಧ್ಯಾಯ 17ನೇ ವಾಕ್ಯ ನನ್ನ ಫೇವ್ರೇಟ್ ವಾಕ್ಯ. ಅದು ಸೆಫನ್ಯ 3ನೇ ಅಧ್ಯಾಯ 17ನೇ ವಾಕ್ಯ. ಏನಿದೆ ಆ ವಾಕ್ಯ?
ನಿನ್ನ ದೇವರಾದ ಯೆಹೋವನು 999 ಪೇಜ್ ನಂಬರ್. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು. ನಿನ್ನಲ್ಲಿ ಏನು ಮಾಡ್ತಾನಂತೆ ಆತನು? ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಏನಾಗಿರುವಂತೆ? ಮೌನವಾಗಿರುವನು. ಆದರೆ ಇಂಗ್ಲೀಷ್ ಬೈಬಲ್ ಹೆಂಗಿದೆ ಗೊತ್ತಾ ಪದ? ಹಿ ವಿಲ್ ಕ್ವಯಟ್ ಯು ವಿತ್ ಇಸ್ ಲವ್. ತನ್ನ ಪ್ರೀತಿಯಿಂದ ನಿಮ್ಮನ್ನು ಮೌನವಾಗಿಸ್ಬಿಡ್ತಾನಂತೆ ದೇವರು. ಎಷ್ಟು ಚೆನ್ನಾಗಿದೆ ಗೊತ್ತಾ ಪದ? ನಿಮ್ಮನ್ನು ದೇವರು ಹೇಗೆ ತಾಯಿ ತನ್ನ ಪ್ರೀತಿಯಲ್ಲಿ ಮುದ್ದಿಟ್ಟು ನನಗೆ ಯಾವಾಗಲೂ ನೆನಪಾಗುತ್ತೆ. ರಾತ್ರಿ ನನ್ನ ಮಗಳು ಸಖತ್ತು ಕೀಟ್ಲೆ ಮಾಡ್ತಿರ್ತಾಳೆ. ದಿಢೀರಂತ ನನ್ನ ಮಗಳಿಗೆ ಒಂದು ಅಪ್ಪಿಗೆ ಕೊಟ್ಟು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದು ಸೀಕ್ರೆಟ್ ಇದೆ ಅವಳನ್ನ ಮಲಗಿಸೋದು, ಅದು ನಾನು ಆಚೆ ಹೇಳೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಮಾಡ್ತೀನಿ ಅಷ್ಟೇ. 2 ನಿಮಿಷದಲ್ಲಿ ಸುಯಿ ಅಂತ ಹೋಗ್ಬಿಡ್ದು. ಆಮೇಲೆ ಆ ಮುಗ್ಧವಾದಂಥ ಮಚ್ಚೆ ಇರೋ ಮುಖ ನಾನು ಮುದ್ದಿಡುವಾಗ ಅವಳು ಖುಷಿಯಾಗಿ ಹಂಗೆ ಮಲಗ್ತಾಳೆ. ನಿಮಗೆ ಗೊತ್ತಾ, ದೇವರು ಹಾಗೆ ನಿಮ್ಮನ್ನು ಪ್ರೀತಿಸ್ತಾನೆ. ತಂದೆಯು ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ ನಮ್ಮನ್ನು ಆತನು ಪ್ರೀತಿಸಿ ಮೌನವಾಗಿಸ್ತಾನೆ. ಹಾಗಿದ್ರೆ ಇವತ್ತು ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ, ಎಷ್ಟು ಜನರಿಗೆ ನಾಳೆ ಬೆಳಿಗ್ಗೆ ಎದ್ದಾಗ ಈ ಬೈಬಲ್ನ ಓದಿ ಮೌನವಾಗಿ ಒಂದು 10 ನಿಮಿಷ ಕೂತ್ಕೊಂಡು ದೇವರ ಪ್ರೀತಿಯನ್ನು ಎಂಜಾಯ್ ಮಾಡಿ ಆತನ ಪ್ರೀತಿಯಲ್ಲಿ ಮುಳುಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ನಾಳೆ ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ದೀರಾ? ಯೋಚನೆ ಮಾಡಬೇಕು ನೀವು ಕೈ ಎತ್ತಿದರೆ. ಆದರೆ 99% ಜನರು ಪ್ಲ್ಯಾನ್ ಮಾಡಲ್ಲ. ನಾಳೆ ಹೋಗಿ ಏನು ಮಾಡೋಣ ಅನ್ನೋದನ್ನೇ ಪ್ಲ್ಯಾನ್. ನಾಳೆ ಹೋಗಿ ಎಲ್ಲಿ ಏನು ಕೆಲಸ ಮಾಡೋಣ, ಏನು ಪ್ರಸಂಗ ಮಾಡೋಣ. ಆದರೆ ನಿಜವಾಗಲೂ ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಪ್ರತಿದಿನ ಬೆಳಗ್ಗೆ ಎದ್ದು ವಾಕ್ಯನ ತೆರೆದು ಆತನಲ್ಲಿ ಮೌನವಾಗಿ ಮುಳುಗುವಂಥ ಅನುಭವಕ್ಕೆ ಸಭೆಯ ಮಕ್ಕಳುಗಳು ಕಲ್ತ್ಕೋಬೇಕು. ಅದು ನಮ್ಮ ಜೀವಿತದ ಪ್ರಧಾನ ಅಂಶ. ಅಲ್ಲಿ ಪ್ರೀತಿಯನ್ನು ಅನುಭವಿಸಿ ಇತ್ತೀಚಿನ ತಿಂಗಳುಗಳಲ್ಲಂತೂ ನಾನು ಹೆಚ್ಚು ದೇವರ ಹತ್ರ ಹೋದಾಗ ಒಂದನ್ನೇ ಹೇಳ್ತಾ ಇದ್ದೀನಿ, ದೇವರೇ ಆ ತಂದೆ ಪ್ರೀತಿಯನ್ನು ನನಗೆ ಹೆಚ್ಚು ಕೊಡು, ಅದರಿಂದ ನಾನು ಕ್ವಯಟ್ ಆಗ್ಲಿಕ್ಕೆ ಸಹಾಯ ಮಾಡು. ದಿನದ ಒತ್ತಡಗಳು, ಜನರುಗಳು, ಇವುಗಳೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲೂ ಅದನ್ನು ನಿನ್ನ ಪ್ರೀತಿಯಲ್ಲಿ ನಾನು ಮುಳುಗಿಸುವುದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ. ಪ್ರಾಕ್ಟಿಕಲಾಗಿ ಇನ್ನೊಂದು ಮಾತು ಹೇಳ್ತಿದ್ದೀನಿ. ಯಾಕೆ ಅನೇಕ ಜನರಿಗೆ ನೆಮ್ಮದಿ ಇಲ್ಲ? ನೆಮ್ಮದಿ ಯಾರಿಗಿಲ್ಲ ಗೊತ್ತಾ? ಪ್ರಾಕ್ಟಿಕಲಾಗಿ ವಿಷಯ ಹೇಳ್ತೀನಿ. 1 ಥೆಸಲೋನಿಕ 4ನೇ ಅಧ್ಯಾಯ ತೆಗೆಸ್ರಿ. 1 ಥೆಸಲೋನಿಕ 4:11 ಒಂದು ಸಂಗತಿಯನ್ನು ನಾನು ನಿಮಗೆ ಕಲಿಸಲೇಬೇಕು. 1 ಥೆಸಲೋನಿಕ 4:11 ಆ ವಾಕ್ಯ ಏನು ಹೇಳುತ್ತೆ? ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ಏನು ಮಾಡಬಾರ್ದಂತೆ? ತಲೆ ಹಾಕದೆ ಸುಮ್ಮಗಿದ್ದು. ಎಲ್ಲರೂ ಹೇಳಿ ಒಂದು ಸರಿ, ಪಕ್ಕದಲ್ಲಿರೋ ಕೈ ಹೇಳಿದ್ರಿ, ಸುಮ್ಮನಿದ್ಬಿಡು. ನಿನಗೆ ನೆಮ್ಮದಿ ಯಾಕಿಲ್ಲ? ಯಾಕೆ ನೆಮ್ಮದಿ ಇಲ್ಲ? 99% ವಿಶ್ವಾಸಿಗಳಿಗೆ ನೆಮ್ಮದಿ ಇಲ್ಲ. ಯಾಕೆ ಹೇಳಿ? ಬೇರೆಯವ್ರ ಕೆಲಸದಲ್ಲಿ ತಲೆ ಹಾಕದೇ ಕೆಲಸ ಅವ್ರಿಗೆ. ಅವ್ರು ಯಾಕೆ ಹಿಂಗೆ? ಚರ್ಚು ಒಂದು ದಿವಸನೇ ನಡೆಯೋದು, ಸೋಮವಾರದಿಂದ ಶನಿವಾರದವರೆಗೂ ಅವ್ರಿಗೆ ಬೇರೆಯವ್ರ ವಿಷಯನೇ. ಅವ್ರು ಯಾಕೋ ಇವತ್ತು ಹಿಂಗಿದ್ರು ಗೊತ್ತಾಗಲಿಲ್ಲ, ಅವ್ರು ಯಾಕೆ ಹಂಗೆ ಮಾಡಿದ್ರು ಗೊತ್ತಾಗಲಿಲ್ಲ. ಸರಿ, ಅದನ್ನ ಅವ್ರ ಮೇಲೆ ಪ್ರೀತಿಯಿಂದ ಕಾಳಜಿಯಿಂದ ಕೇಳ್ತೀವ? ಇಲ್ಲ, ಪ್ರೀತಿಯಿಂದ ಅಲ್ಲ ಕೇಳೋದು, ಕುತೂಹಲ. ಮತ್ತೊಬ್ಬನ ಕಾರ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಮಗೇನಾಗಬೇಕು. ಇನ್ನು ಕೆಲವ್ರಿಗೆ ಏನು ಗೊತ್ತಾ, ನಾನು ಯೋಚನೆ ಮಾಡಿದ್ದೀನಿ, ಕೆಲವು ಸರಿ ನಾನು ಬೆಳಗ್ಗೆ ಎದ್ದಾಗ ಯಾಕೆ ನಾನು ತಕ್ಕಂಥ ಯೂಟ್ಯೂಬ್ ನೋಡೋದು? ನನಗೆ ವಿಷಯ ಏನಂದರೆ, ನೆನ್ನೆ ಏನು ನಡೆದಿದೆ ಅಂತ ಇವತ್ತು ಬೆಳಗ್ಗೆ ಏನಾಗ್ಬಿಡ್ಬೇಕು. ಹಾಂ, ಬೇರೆಯವ್ರು ಯಾರಾದರೂ ಹೇಳೋಕ್ಕೆ ಮುಂಚೆ ನನಗೆ ವಿಷಯ ಏನು ಮಾಡಿರಬೇಕು? TV9 ಅವ್ರು ಏನು ಮಾಡಿರಬೇಕು? ಹೇಳಿರಬೇಕು. ನಿಮಗಿರೋ ಶೋಧನೆ ಅಲ್ಲ, ಇದು ನನಗಿರೋ ಶೋಧನೆ. ಅವಾಗೆಲ್ಲ ದೇವರು ನನಗೆ ಹೇಳ್ತಾನೆ, ಬೆಳಿಗ್ಗೆ ತಕ್ಕಂತ ಅದು ತೆಗಿಬೇಡುವೋ, ಬೈಬಲ್ ತೆಗಿಯೋ, ನಾನು ನಿನಗೆ ಏನು ಹೇಳ್ತೀನಿ ಅಂತ ತೆಗಿಯೋ, ಅದನ್ನು ಕೇಳು, ಆವಾಗ ರೈಟ್. ಇದು ನನಗೆ ಆಗೋವಂಥ ಶೋಧನೆಯನ್ನು ನಾನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ಮತ್ತೊಬ್ಬರ ಕಾರ್ಯಗಳಲ್ಲಿ ನಾವು ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯಗಳನ್ನು ಏನು ಮಾಡಬೇಕಂತೆ? ನಡೆಸ್ಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಏನು ಮಾಡಿರಿ. ಇಂಗ್ಲೀಷಲ್ಲಿ ಹೆಂಗಿದೆ ಗೊತ್ತಾ? ಮೈಂಡ್ ಯೋರ್ ಬಿಸ್ನೆಸ್. ಇಂಗ್ಲೀಷಲ್ಲಿ ಹೇಳ್ತಾ ಇನ್ನೊಂದು ಪದ ಗೊತ್ತಾ? ಡೂ ಯೋರ್ ವರ್ಕ್ ಕ್ವಯಟ್ಲಿ. ಸೈಲೆಂಟಾಗಿ ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದು. ನಿಜವಾಗ್ಲೂ ಕ್ರೈಸ್ತರುಗಳು ದೊಡ್ಡ ಸೇವೆ ಏನು ಮಾಡಬೇಡ್ರಿ. ಪಕ್ಕದಲ್ಲಿರೋರು ಹೇಳಿ, ಏನು ಮಾಡಬೇಡ, ದೊಡ್ಡ ಕಾರ್ಯನೂ ಮಾಡಬೇಡ. ಹೇಳಿ ದೊಡ್ಡ ಕಾರ್ಯನೂ ಮಾಡಬೇಡ. ಹೇಳ್ಬೇಕು ನೀವು ಇದನ್ನ. ನಿನ್ನ ಕೆಲಸನ ಕ್ವಯಟಾಗಿ ಸೈಲೆಂಟಾಗಿ ಮಾಡು. ಸೈಲೆಂಟಾಗಿ ಮಾಡ್ಕೊಂಡು ಹೋಗು. ನೀನು ಬೆಳಗ್ಗೆ ಎದ್ದು ಹೋಗ್ತಿದ್ಯಾ, ಆಫೀಸ್ಗೆ ಹೋಗಿ ಬರ್ತಿದ್ಯಾ, ಪಾತ್ರೆ ತೊಳಿತಿದ್ಯಾ, ಏನೇನು ಕೆಲಸ ಮಾಡ್ತಿದ್ಯೋ ಅವುಗಳನ್ನು ಸೈಲೆಂಟಾಗಿ ಮಾಡಿದರೆ ಸಾಕು. ಕೆಳಗಡೆ ವಾಕ್ಯ ಹೇಳುತ್ತೆ,
ಸಂಕಟದಿಂದ ಹೇಳ್ತಿದ್ದೀನಿ. 12ನೇ ವಾಕ್ಯದಲ್ಲಿ ಇವತ್ತು ಕ್ರೈಸ್ತರುಗಳು ಮುಕ್ಕಾಲು ಭಾಗ ಫೇಲ್ಯೂರ್. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಏನಾಗಿವಿರಿ? ನಮ್ಮ ಬಗ್ಗೆ ಸಜ್ಜನರು ಅಂತ ಹೇಳ್ತಿದ್ದಾರಾ? ಹೊರಗಡೆ ಜನರೆಲ್ಲ ಏನು ಹೇಳ್ತಾವ್ರೆ? ಅವನ ಟೀ ಅಂಗಡಿಯಲ್ಲೇ ಕೂತಿರ್ತಾನೆ, ಹೋಗು, ಅವನ ಏನು ಕೆಲಸ ಮಾಡ್ತಾನೆ ನೋಡು, ಬರೀ ಅವನು ಏನು ಮಾಡ್ತಾನೆ. ಮುಕ್ಕಾಲು ಭಾಗ ಕ್ರೈಸ್ತರುಗಳು. ಅದಕ್ಕೆ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾರೆ, ದೇವರನ್ನು ನಂಬಕ್ಕೆ ಮುಂಚೆ ಚೆನ್ನಾಗಿರ್ತಾನೆ ರೀ, ನಂಬದ ಮೇಲೇ ಯಾಕೆ ಇವ್ರು ಹಿಂಗಾಗೋದು? ಕ್ಷಮೆ ಇದೆ, ಪ್ರೀತಿ ಇದೆ, ದೇವರು ಸಹಿಸ್ಕೊತಾನೆ, ಊಟ ಹೊತ್ತು ಹಾಕಾಗಿ ಮರಿಗಳಿಗೆ ಆಹಾರ ಕೊಡುವ ಆತನು ನಮಗೆ ಕೊಡ್ತಾನೆ. ದೇವರು ಸಾಕ್ಷಿ ಬೇರೆ ಕೂತ್ಕೊಂಡು ಹೇಳೋದು ಇವನು ಶನಿವಾರ ಏನೂ ಮಾಡಲ್ಲ, ದೇವ್ರು ಎಷ್ಟು ಚೆನ್ನಾಗಿ ನನ್ನ ಮಕ್ಕಳು ನಡೆಸ್ತಾವ್ರು ಗೊತ್ತಾ? ಆ ಸಾಕ್ಷಿನ ದೇವ್ರ ಹತ್ರ ಹೇಳಿ ನೋಡು. ದೇವ್ರು ಹೇಳ್ತಾರೆ, ನನ್ನ ಮಗನೇ ನೀನು ಮಾಡ್ದಿರಾ ನಿನ್ನ ಹೆಸರು ಕೆಟ್ಟೋಗುತ್ತೆ ಅಂತ ಹೆಂಗೋ ಒತ್ತೊತ್ತಿಗೆ ಊಟ ಹಾಕಿಸ್ತಿದ್ದೀನಿ ಕಣೋ. ಇದು ಭಾಳ ವೇದನೆಯಿಂದ ಹೇಳಿದ್ರು. ನೆಮ್ಮದಿ ಯಾರಿಗಿಲ್ಲ. ಊರವ್ರು ಉಸಾಬ್ರಿಗೆ ಯಾವಾಗಲೂ ಹೋಗೋನಿಗೆ ನೆಮ್ಮದಿನೇ ಇರಲ್ಲ. ಅವನ ಹೆಂಡತಿ ಮಕ್ಕಳು. ಮೊದಲು ನಾನು ನಿಮ್ಗೆ ಹೇಳಿದ್ದೀನಿ, ನನಗೆ ಅಂತ ಒಂದು ಸೈಜ್ ಇದೆ, ಉದ್ದ ಇದೆ, ಹೈಟು ವೈಟು ಅಷ್ಟೇ ಇದೆ. ಅಷ್ಟಕ್ಕೆ ಮಾತ್ರನೇ ನಾನು ಯೋಚನೆ ಮಾಡಬೇಕು ಹೆಚ್ಚಾಗಿ. ನನ್ನ ವೆಯ್ಟಿಗೆ ಮೀರಿ, ನನ್ನ ಹೈಟಿಗೆ ಮೀರಿ ನಾನು ಏನೇನೋ ಮಾಡೋಕ್ಕೆ ಹೋದರೆ ನನಗಾಗಿದ್ದ ಟೆನ್ಷನ್ ಅಷ್ಟಿಷ್ಟಲ್ಲಿ. ನಿಮ್ಗೆ ಗೊತ್ತಾ, ಹಾಸ್ಟೆಲ್ ಲೈಫಲ್ಲಿ ನನಗಾಗಿದ್ದ ದೊಡ್ಡ ಟೆನ್ಷನ್ ಏನು ಗೊತ್ತಾ? ನನ್ನ ಯಾವಾಗಲೂ ಜನರು ಕರೆದಿದ್ದು ಕುಳ್ಳ ಅಂತ. ಈ ಕುಳ್ಳ ಹೆಂಗೆ ಹೈಟ್ ಆಗೋದು ಅನ್ನೋ ಲೋಕದವ್ರ ಚಿಂತೆಗೆ ನಾನು ಮಾಡಿದ ಸರ್ಕಸ್ಗಳು ನಿಮಗೆ ಗೊತ್ತಿಲ್ಲ. ಮೇಲಿಂದ ನಿಗಿಯೋದು, ಕಾಲೆತ್ತೋದು. ಒಂದು ದಿವಸ ಗೊತ್ತಾಯಿತು ನಾನು ಹೈಟ್ ಆಗಲ್ಲ. ಈ ಊರು ಬೇರೆಯವರುಗಳನ್ನು. ಅದಕ್ಕೆ ನನ್ನ ಜೀವಿತದಲ್ಲಿ ನಿಮ್ಗೆ ಇನ್ನೊಂದು ವಾಕ್ಯನ ನಾನು ನಿಮಗೆ ತೋರಿಸ್ತೀನಿ, ತಮಾಷೆಯಾಗಿ ತೋರಿಸಿದ್ರು. ಜ್ಞಾನೋಕ್ತಿ 26:17. ಇದನ್ನ ಸುಮಾರು ವಿಶ್ವಾಸಿಗಳು ಮಾಡ್ಕೊಂಡು ಕೂತಿರೋದಕ್ಕೇ ಇವತ್ತು ಅವನಿಗೆ ನೆಮ್ಮದಿ ಇಲ್ಲ. ಜ್ಞಾನೋಕ್ತಿ 26:17 ನೋಡ್ರಿ. ಆ ವಾಕ್ಯ ಏನು ಹೇಳುತ್ತೆ? ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯಾಜ್ಯಕ್ಕೆ ಸೇರಿ ರೇಗಿಕೊಳ್ಳುವುದು ಏನಾಗಿದೆಯಂತೆ? ನಾಯಿಯನ್ನು ಏನೋ ಮಾಡಿದಾಗೆ. ಊರೊಂದು ಜಗಳಕ್ಕೆ ಇವನು ಹೋಗಿ ಮಾತಾಡ್ಬಿಟ್ಟು ಬರೋದು. ನಿಮಗೆ ಗೊತ್ತಾ, ಹೋದ್ವಾರ ನಾವು ಇಲ್ಲಿಂದ ಹೋಗ್ತಾ ಇದ್ವಿ ಟ್ರೈನ್ ಹತ್ತಕ್ಕೆ. ಅಲ್ಲಿ ಟ್ರೈನ್ ಸ್ಟ್ರೈಕ್ ನಡೀತಿದೆ. ಟ್ರೈನ್ ಸ್ಟ್ರೈಕ್ ನಡೆಯುವಾಗ ನಾನೇನೋ ಶೂಟಿಂಗ್ ನಡೀತಿದೆ ಅಂತ ಹೋದೆ. ಶೂಟಿಂಗ್ ಎಲ್ಲ ನಡೀತಿರೋದು, ಟ್ರೈನ್ ಲೇಟಾಗಿ ಬರ್ತಾ ಇರೋದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡು ತಿರುಗ್ತವೆ ಸುಮಾರು ಹುಡುಗರುಗಳು. ಅವರು ಬಂದು ನಿಂತಿದ್ರು ಎಲ್ಲಿಗೆ? ಆ ಸ್ಟ್ರೈಕ್ಗೆ. ಓಯ್ ನಾವು 4 ಜನ ಫ್ಯಾಮಿಲಿಯಾಗಿ ಟ್ರೈನ್ ಹೋಗಕ್ಕೆ ನಾವು ರೆಡಿ ಆಗಿದ್ದೀವಿ. ಇವೆಲ್ಲ ಬಂದು ಗುಂಪು ಮೊಬೈಲ್ ಹಿಡ್ಕೊಂಡು ಎಲ್ಲ ಚಡ್ಡಿ ಹಾಕೊಂಡು, ಹಾಫ್ ಚಡ್ಡಿ ಹಾಕೊಂಡು ಎಲ್ಲರೂ ಬಂದ್ಬಿಟ್ರು, ಕೂಗ್ತಾ ಇದ್ರು. ಬಂತು ಒಂದು ಪಡೆ ನೋಡಿ, ಯಾವುದದು? ಎಸ್, ಸ್ಟ್ರೈಕ್ ಮಾಡಿದೆವರೆಲ್ಲ ಅಂತ ಟ್ರೈನ್ ಹತ್ಬಿಟ್ರು. ಹಾಫ್ ಚಡ್ಡಿ ಹಾಕೋರಿಗೆಲ್ಲ ಅದೇ ಮೊಬೈಲ್ ಹಿಡ್ಕೊಂಡು, ಸರ್ ಅಲ್ಲ ಸರ್ ಇಲ್ಲ ಬಂದೆ. ನಾವು ಡೀಸೆಂಟಾಗಿ ಬ್ಯಾಗ್ ಹಿಡ್ಕೊಂಡು ಹೆಂಡತಿ ಮಕ್ಳ ಜೊತೆ ಇದ್ದಿದ್ದಕ್ಕೆ ನಮಗೂ ಸಮಾಧಾನ. ಫುಲ್ ಪ್ಯಾಂಟ್ ಇತ್ತು ನಮ್ಮ ಹತ್ರ. ಇಲ್ಲಾಂದರೆ ಇದೇ ವಾಕ್ಯ. ಊರವ್ರ ಕೆಲ್ಸಕ್ಕೆ ಹೋದವನು ನಾಯಿ ಕಿವಿ ಹಿಂಡಂಗೆ. ಬೈಕಲ್ಲಿ ಹೋಗ್ತಿದ್ರೆ ಅವ್ನು ಜಗಳ ನಡೀತಿದ್ರೆ ಪರಿಹಾರ ಆದರೆ ಅವ್ನಿಗೆ ಏಟಾಗಿದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗು. ಏನಾಯಿತು? ನೀನೇನೋ ಮಾಡ್ತೀಯಾ? ಇಲ್ಲ, ಅಲ್ಲೋಗಿ ವ್ಯವಹಾರ ಮಾಡಿ ನಿಭಾಯಿಸೋಕೆ ಹೋಗೋದು ಲಾಸ್ಟಲ್ಲಿ. ತಮಾಷೆಯಾಗಿ ಹೇಳಿದ್ರು. ಭಾಳ ಸಂಕಟದಿಂದ ಹೇಳ್ತಿದ್ದೀನಿ. ಇವತ್ತು ನಮಗೂ ನಿಮಗೂ ಯಾಕೆ ನೆಮ್ಮದಿ ಇಲ್ಲ? ನಾನು ನಿಮ್ಮ ಹತ್ರ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. 2026ರಲ್ಲಿ 26ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು? ಹೇಳ್ರಿ, 26ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು? 33 ವರ್ಷಕ್ಕೆ ಸೇವೆಗೆ ಬಂದ್ರಲ್ವಾ? 30 ವರ್ಷದಿಂದ 33 ವರ್ಷ ಯೇಸು ಸ್ವಾಮಿ ಏನು ಮಾಡ್ತಿದ್ರು? ಏನು ಕೆಲಸ? ಇನ್ನೊಂದು ಪ್ರಶ್ನೆ ಕೇಳ್ತೀನಿ. 28ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು? ಇನ್ನೂ ಬೆಟರ್ ಕಾರ್ಪೆಂಟರ್ ಆಗಿದ್ರು ಅಷ್ಟೇ. 29ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಆಗಿದ್ರು? ಇನ್ನೂ ಬೆಟರ್ ಕಾರ್ಪೆಂಟರ್. ತನ್ನ ಸಮಯ ಬರೋವರೆಗೂ ಕ್ವಾಯಟ್ ಆಗಿ ಬೆಳಗಿ ಕೆಲಸನ ನೆಟ್ಟಿಗೆ ಮೊಳೆ ಹೊಡ್ಕೊಂಡು ಬದುಕಿದ್ರು. ಒಂದು ದಿವಸ ತಂದೆಯಾದ ದೇವರು ಪ್ಲ್ಯಾನ್ ಮಾಡಿದ್ನು, ಈತನು ನನಗೆ ರಕ್ಷಕನಾಗಿ ಪ್ರಾಣವನ್ನು ಕೊಡ್ಲಿಕ್ಕಿಟ್ಟವನು ಅಂತ ಫೇಮಸ್ ಮಾಡಲಿಕ್ಕೆ ತಂದೆ ದೇವರು ಪ್ಲ್ಯಾನ್ ಮಾಡಿದ್ರಿಂದ ದಿಢೀರಂತ ಯೇಸು ಸ್ವಾಮಿ 3 ವರ್ಷದಲ್ಲಿ ಅದ್ಭುತವಾಗಿ ಬದುಕಿ ಫೇಮಸ್ ಆಗಿ ಸತ್ತೋದ್ರು. ಮದರ್ ತೆರೆಸಾ ಏನು ಮಾಡಿದ್ಲು? ಕುಷ್ಠರೋಗಿನೇ ಡೈಲಿ ತೊಳೆದ್ಲು ಅವಳು, ಡೈಲಿ ಒರೆಸಿದ್ಲು, ಡೈಲಿ ಮಾಡಿದ್ಲು ಅಷ್ಟೇ. ಒಂದು ದಿವಸ ದೇವರು ಪ್ಲ್ಯಾನ್ ಮಾಡಿದ್ಲು, ಮದರ್ ತೆರೆಸಾನ ಪ್ರಪಂಚಕ್ಕೆ ನಾನೇನು ಮಾಡ್ತೀನಿ? ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ, ಯಾಕೆ ನಮಗೂ ನಿಮಗೂ ನೆಮ್ಮದಿ ಇಲ್ಲ? ಯಾರಿಗೆ ನೆಮ್ಮದಿ ಇಲ್ಲ? ತನ್ನ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಂಡು ಹೋಗದೆ ನೂರಾರು ಸಂಕಟಗಳಲ್ಲಿ ಸಿಳ್ಕೊಂಡಂಥ ದೇವರ ಮಕ್ಕಳು ನಮ್ಮ ಸಭೆಯಲ್ಲಿ ಒಬ್ಬರಾದರೂ ನೀವು ಆ ರೀತಿ ಇರಬಾರ್ದು. ದೇವರ ಮಕ್ಕಳೇ, ಕರ್ತನ ಭೋಜನ ತೆಗೆದುಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಕೈಗಳು ದುಡಿಯುವ ಕೈಗಳ ಅಂತ ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಸೋಮಾರಿಗಳು, ಅಕ್ರಮಿಗಳು ಸೈತಾನನ ತಮ್ಮ ಅಂತ ಬೈಬಲ್ ಹೇಳುತ್ತೆ.
ಮೊದಲೆಲ್ಲ ಹೆಂಗಸರುಗಳು ಊರ ಕತೆ ಮಾತಾಡೋರು, ಇವತ್ತು ಹೊಲಸಾಗ್ಬಿಟ್ಟಿದೆ, ಗಂಡಸರುಗಳಿಗೆ ಊರ ಕತೆ ಜಾಸ್ತಿ ಈಗ. ಅಂಥವ್ರುಗಳು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ನಿಮಗೆ ಗೊತ್ತಾ, ಸೋಮಾರಿತನ ಬೈಬಲಲ್ಲಿ ಎಷ್ಟು ದೊಡ್ಡ ಪಾಪ ನನ್ನ ನೀವು ಒಂದೊಂದು ಪೇಜ್ ಹುಡುಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅವನಿಗೆ ನೆಮ್ಮದಿನೇ ಇರಲ್ಲ. ಅವನು ಊರವ್ರ ಕತೆ ಮಾತಾಡಿ ಮಾತಾಡಿ ಅವನು ಹಾಳಾಗ್ಬಿಟ್ಟ ಅವನ ಜೀವಿತನ. ಮತ್ತು ಜೊತೆಗೆ ಗ್ಯಾಂಗರಿನ್ ರೋಗವನ್ನು ಇಡೀ ಸಭೆಗೆ ಹಬ್ಬಿಸ್ಬಿಟ್ಟ. ಆ ರೀತಿ ದೇವರ ಮಕ್ಕಳು ಯಾರೂ ಈ ಸಭೆಯಲ್ಲಿರಬಾರ್ದು. ಆದರೆ ದೇವರ ಮಕ್ಕಳೇ, ನಿಮ್ಮನ್ನು ಅದಕ್ಕೆ ನೀವು ನಮ್ಮ ಜೀವಿತದಲ್ಲಿ ಅದಕ್ಕೆ ಯಾವಾಗಲೂ ನನಗೆ ಈ ಪ್ರಶ್ನೆ ಕೇಳ್ತಾರಲ್ಲ, ಯಾವಾಗಲೂ ಏನಂತ, ಯಾಕೆ ನಿಮಗೆ ಕಾರಿಲ್ಲ, ಯಾಕೆ ನಿಮಗೆ ಮನೆ ಇಲ್ಲ, ಯಾಕೆ ನೀವು ಅದು ಮಾಡ್ಕೊಂಡಿಲ್ಲ? ನಾನೊಂದು ಮಾತನ್ನ ಚೆನ್ನಾಗಿ ಹೇಳ್ಬಿಡ್ತೀನಿ, ಪಕ್ಕದಲ್ಲಿರೋ ಹೇಳಿ, ಬೇಕಾಗಿಲ್ಲ. ಎಸ್, ನೀವು ಕೇಳಿದ್ರೆ ಈ ವಾರದಲ್ಲೂ ನನ್ನ ಮಗಳು ಏನೋ ಕೇಳಿದಾಳೆ, ಬೇಕಾಗಿಲ್ಲ ಪಪ್ಪನಿಗಷ್ಟೇ. ಅದಕ್ಕೆ ನನ್ನ 4ನೇ ಪುಸ್ತಕ ನಾನು ಮತ್ತು ನನ್ನ ಟ್ರೈನು ಬರಿತಿದ್ದೀನಿ. ಪ್ರಾರ್ಥನೆ ಮಾಡಿರಿ. ನಿನ್ನೆ ಕೂಡ ಅದ್ರ ಮುಖಪುಟ ಬಂದಿದೆ. ಅದರಿಂದ ಒಂದು ಆತ್ಮಗಳು, ಒಂದಷ್ಟು ಜನರುಗಳಿಗೆ ಆತ್ಮಿಕ ವಾಕ್ಯಗಳು ಹೋಗಬೇಕು ಅಂತ. ಅದಕ್ಕೆ ನನ್ನ ಜೀವಿತದಲ್ಲಿ ಒಂದು ಪ್ರಿನ್ಸಿಪಲ್ ನಾನು ಬರ್ಕೊಂಡಿದ್ದೀನಿ. ಎಲ್ಲರೂ ಓದ್ತೀರಾ ಅದನ್ನ? ಬಿ ಕಂಟೆಂಟ್, ಡೋಂಟ್ ಕಂಪೇರ್. ಬಿ ಕಂಟೆಂಟ್, ತೃಪ್ತನಾಗಿರು, ಇತರರಿಗೆ ಹೋಲಿಸ್ದೇ ಇರು. ಈ ಚರ್ಚು ದೊಡ್ಡದಾಗಬೇಕಾ? ನೋ. ಬಿಡದಿಲಿ ಸಣ್ಣ ಚರ್ಚು, ಅದು ದೊಡ್ಡ ಚರ್ಚು? ನೋ. ಸ್ವಾಮಿ ಆತ್ಮಗಳನ್ನ ಕೊಟ್ಟರೆ ಸ್ತೋತ್ರ, ಅದಕ್ಕಾಗಿ ಅಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಆದರೆ ದೊಡ್ಡದಾಗಿ ಇಲ್ಲಿ ಈ ಸುತ್ತಮುತ್ತಲಿನ ಸಭೆಗಳಲ್ಲಿ ಆ ರೀತಿ ಅಸಾಧ್ಯ ಕಾರ್ಯಗಳಿಗೆ ಕೈ ಹಾಕಬಾರ್ದು ದೇವ್ರ ಮಕ್ಕಳೇ. ಅದು ದೇವರ ಉದ್ದೇಶ ಕೂಡ ಅಲ್ಲ. ಅದು ಆತನ ಮಹಿಮೆಗಾಗಿ ಮಾಡಿದರೆ ಆತನಿಗೆ ಸ್ತೋತ್ರ. ಆದರೆ ನಿಮ್ಮ ಜೀವಿತಗಳಲ್ಲಿ ನಮಗೆ ನೆಮ್ಮದಿ ಬೇಕಾ? ಈ 331:3 ಅದಕ್ಕೆ ಅವನು ಕಡೆಯದಾಗಿ ಹೇಳಿದ್ದು, ಇಸ್ರಾಯೇಲೇ, ಇಂದಿನಿಂದ ನೀನು ಏನು ಮಾಡಬೇಕು? ಯುಗ ಯುಗಕ್ಕೂ ಯೆಹೋವನನ್ನೇ ಏನು ಮಾಡಬೇಕು? ನಿರೀಕ್ಷಿಸಿಕೊಂಡಿರು. ತನ್ನ ಎದೆಗೆ ದೇವರ ಹತ್ರ ಮಾತಾಡಿದವನು ಲಾಸ್ಟಲ್ಲಿ ಇಡೀ ದೇಶಕ್ಕೆ ಹೇಳ್ತಾ ಇದ್ದಾನೆ, ನೀ ಯೆಹೋವನ ಬಳಿ ಹೇಳಿ ಸರಿಪಡಿಸ್ಕೊಂಡ್ರೆ ಮಾತ್ರನೇ ನೀನು ಬೇರೆಯವರಿಗೆ ನಿರೀಕ್ಷೆಯನ್ನು ಹೇಳಲಿಕ್ಕೆ ಸಾಧ್ಯ. ಕಡೆಯದಾಗಿ ಎಲ್ಲರೂ ಓದ್ತೀರಾ ಯಾವುದು ಕೋಟ್ನ? ಎಲ್ಲರೂ ಹೇಳ್ತೀರಾ, ನೆಮ್ಮದಿ ಯಾಕಿಲ್ಲ ಅಂತ ಹೇಳಿದೆ. ನೆಮ್ಮದಿ ಯಾರಿಗೆ ದೇವ್ರು ಕೊಡ್ತಾನೆ ಅಂತ ಹೇಳಿದೆ? ಮಗುವಂತೆ ತನ್ನನ್ನು ಬಿಟ್ಕೊಟ್ಟು ಹೋಲಿಕೆ ಮಾಡದೆ ದೇವರು ತನಗಿಟ್ಟಂಥ ಜೀವಿತದಲ್ಲಿ ಕ್ವಾಯೆಟ್ಟಾಗಿ ಬದುಕೋನಿಗೆ ನೆಮ್ಮದಿ ಇದೆ. ಕಡೆಯದಾಗಿ ನೆಮ್ಮದಿ ಕೊಡುವ ಆತನನ್ನೇ ಏನು ಮಾಡಬೇಕು? ನೀವು ಭವಿಷ್ಯ, ಬೆಳವಣಿಗೆ, ಫ್ಯೂಚರ್ ಎಲ್ಲ ಇರೋದು ಯಾವುದರಲ್ಲಿ ಗೊತ್ತಾ? ದೇವರನ್ನು ನಿರೀಕ್ಷಿಸೋದ್ರಲ್ಲಿ. ಕೀರ್ತನೆ 62:5ನೇ ವಾಕ್ಯ ಹೇಳುತ್ತೆ, ನನ್ನ ಮನವೇ ದೇವರನ್ನು ನಂಬಿ ಏನಾಗಿರು? ಶಾಂತವಾಗಿರು. ನಿನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಇವತ್ತು ನಿಮ್ಮ ಮನಸ್ಸಿಗೆ ಎಲ್ಲರೂ ನಿಮ್ಮ ಎದೆ ಮೇಲೆ ಕೈ ಇಟ್ಟು ಹೇಳ್ತೀರಾ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿ. ನಿನ್ನ ನಿರೀಕ್ಷೆ ನೆರವೇರುವುದು ಯಾವುದರಿಂದ? ಅದಕ್ಕೆ ಬೈಬಲ್ ಹೇಳುತ್ತೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ಏನಾಗಲ್ಲ, ನಿರರ್ಥಕವಾಗಲ್ಲ. ಎಲ್ಲರಿಗೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕಂತ ಆಸೆ. ನಿಜವಾಗ್ಲೂ ದೇವರು ಬಯಸೋದು ಯಾವುದು? ಸಣ್ಣ ಕಾರ್ಯಗಳನ್ನು ದೊಡ್ಡ ಪ್ರೀತಿಯಿಂದ ಮಾಡೋರೇ ದೇವರಿಗೆ ಬೇಕು. ನನಗೆ 100,000 ಮಂದಿನಲ್ಲ ದೇವರು ನನಗೆ ಕೊಟ್ಟಿರೋದು, ಸಣ್ಣ ಒಂದು ಮಂದೆಯನ್ನು ಕೊಟ್ಟಿದ್ದಾನೆ. ಆ ಸಣ್ಣದರಲ್ಲಿ ನನಗೊಂದು ತೃಪ್ತಿ ಇದೆ. ಆ ಸಣ್ಣದರ ಮೇಲೆ ನಿಮಗೆ ಗದರೋದಕ್ಕೆ ಕಾರಣ ಏನಂದರೆ, ನನಗೆ ಕೊಟ್ಟಂಥ ಸಣ್ಣದನ್ನು ನಾನು ದೊಡ್ಡ ಪ್ರೀತಿಯಿಂದ ನಾನು ನಿಮ್ಮನ್ನು ನಡೆಸಬೇಕಾಗಿದೆ. ಅದಕ್ಕೆ ನಾನು ರೂಮ್ನಲ್ಲಿ ಮತ್ತೊಂದು ಬೋರ್ಡ್ನ ನಾನು ಬರೆದುಕೊಂಡಿದ್ದೀನಿ, ಡೋಂಟ್ ಜಡ್ಜ್ ಈಚ್ ಡೇ ಬೈ ದ ಹಾರ್ವೆಸ್ಟ್ ಯು ರೀಪ್. ಪ್ರತಿದಿನ ಏನು ಬೆಳೆ ಕೊಯ್ತೀವಿ ಅನ್ನೋದ್ರ ಮೇಲೆ ದಿನಾನ ಅಳಿಬೇಡ್ರಿ. ಪ್ರತಿದಿನ ಏನು ಬೀಜ ಬಿತ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ಅಳಿರಿ. ಅದು ನಾನೇ ಬರ್ಕೊಂಡಿದ್ದು. ಯಾಕಂದರೆ ನನ್ನ ಮೆಸೇಜ್ಗಳು ಒಂದೊಂದು ಸರಿ ನನಗೆ ಅನಿಸುತ್ತೆ, ನಾನು ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತಾ? ಕೆಲವು ಸಣ್ಣ ಕಾರ್ಯಗಳಿಗೂ ನೀವು ಸ್ಪಂದಿಸದೇ ಇರುವಾಗ ನನಗೆ ಇಷ್ಟು ಸಂಕಟ ಆಗುತ್ತೆ. ಯಾಕೆ ಇಷ್ಟೊಂದು ವಾಕ್ಯಗಳು ನಾನು ಹೇಳಿನು, ಇವ್ರಿಗೆ ಕಣ್ಣೀರು ಸುರಿಸಿಲ್ವಾ ದೇವರೇ? ಯಾಕೆ ಹಿಂಗೆಲ್ಲ ಆಗುತ್ತೆ ಸಭೆಗಳಲ್ಲಿ? ದೇವರ ಮಕ್ಕಳು ಈ ರೀತಿ ಎಲ್ಲ ಇದ್ದಾರೆ ಅಂತ ನನಗೆ ಅರ್ಥ ಆಗುವಾಗೆಲ್ಲ ನನ್ನ ಮನಸ್ಸು ದೇವ್ರ ಹತ್ರ ಒಂದನ್ನು ಹೇಳುತ್ತೆ, ನೀನು ಪ್ರತಿದಿನ ಎಷ್ಟು ಕೊಯ್ತಿದೆಯಾ, ಅವ್ರು ಹೆಂಗೆ ಬೆಳೆದಿದ್ದಾರೆ ನನ್ನ ನೋಡಬೇಡ. ನೀನು ಬಿತ್ತುತ್ತಾನೇ ಇರು. ಸಾಯೋವರೆಗೂ ಅವ್ರ ಮನ ತಿರುಗಲಿಲ್ಲ ಅಂದರೂ ನಿನ್ನ ದಿನ ಅಳೆಯಲ್ಪಡೋದು ಡೈಲಿ ಬಿತ್ತುಬಿಡು ಅಷ್ಟೇ. ಅವ್ರು ಇಲ್ಲಿದ್ದು ಮನ ತಿರುಗ್ತಾರೋ, ಓದು ಮನ ತಿರುಗ್ತಾರೋ, ಇಲ್ಲ ಮನ ತಿರುಗ್ದಿರೋ ಹಾಗೆ ಅಳಿವಿಗೆ ಹೋಗ್ತಾರೋ, ಅದು ಕೂಡ ನಿಮಗೆ ಗೊತ್ತಾ? ಬೈಬಲಲ್ಲಿ ಹಂಗೆ ಪ್ರವಾದಿಗಳಿಗೆ, ಯೆಹೆಜ್ಕೇಲನಿಗೆ, ಯೆಶಾಯನಿಗೆಲ್ಲ ಹೋಗಿ ನೋಡ್ರಿ, ನೀನು ಹೋಗಿ ಹೇಳು ಅವರು ತಿರುಗರು, ಆದರೂ ನೀನು ಮಾತನಾಡುವುದನ್ನು ನಿಲ್ಲಿಸಬೇಡ. ಹಂಗಿದ್ರೆ ಆ ಪ್ರವಾದಿಗಳಿಗೆ ರಿಸಲ್ಟ್ ಸಿಗ್ತಾ? ರಿಸಲ್ಟೇ ಸಿಗದಿರೋ ಒಂದು ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ? ಆದರೆ ಪ್ರತಿದಿನ ಯಾರನ್ನು ನಿರೀಕ್ಷಿಸಿ ಸೇವಕನು ಬಿತ್ತಬೇಕು? ಸೇವೆಗಳಿಗಾಗಿ ನಾನು ನಿನ್ನನ್ನೇ ನಿರೀಕ್ಷಿಸ್ತೀನಿ. ಯಾಕಂದರೆ ನನ್ನ ದಿನ ಅಳೆಯಲ್ಪಡೋದು ಎಷ್ಟು ಕೊಯ್ಯೋದ್ರ ಮೇಲಲ್ಲ, ಎಷ್ಟು ಬೀಜವನ್ನು ಬಿತ್ತಿದ್ದೇವೆ. ಸರಿಯಾದ ಸಮಯದಲ್ಲಿ ನನಗೊಂದು ವಿಡಿಯೋ ಸಿಕ್ತು ನೋಡ್ರಿ. ಜಗತ್ತಿನಲ್ಲಿ ದೇವರು ಬದಲಾಯಿಸಿದಂಥ ಅತಿ ದೊಡ್ಡ ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆ ವ್ಯಕ್ತಿಯ ಹೆಸರು ಮೊರ್ದೆಕಾಯ್ ಹ್ಯಾಮ್. ಇವನೇನು ದೊಡ್ಡ ಫೇಮಸ್ವಾದಂಥ ವ್ಯಕ್ತಿ ಅಲ್ಲ, ಆದರೆ ಒಬ್ಬ ಟೆಂಟಲ್ಲಿ ಪ್ರಸಂಗ ಮಾಡ್ತಾ ಇದ್ದಂಥ ಸಾಧಾರಣ ಒಬ್ಬ ವ್ಯಕ್ತಿ.
1934 ಇಸ್ವಿಲಿ ಕ್ಯಾರಲಿನಾ ಅನ್ನುವಂಥ ಸ್ಥಳದಲ್ಲಿ ಪ್ರಸಂಗ ಮಾಡಲಿಕ್ಕೆ ಸತ್ಯವನ್ನು ಪ್ರಸಂಗಿಸಿದಂಥ ದೊಡ್ಡ ಕೂಟಗಳ ಮಧ್ಯದಲ್ಲ, ಸಣ್ಣ ಗುಂಪುಗಳನ್ನು ಮಾತಾಡ್ತಾ ಇದ್ದಂಥ ಮೊರ್ದೆಕಾಯಿ ಹ್ಯಾಮ್ ಅವನು ಪ್ರಸಂಗ ಮಾಡ್ತಾ ಇದ್ದ, ಭಾಳ ಅದ್ಭುತವಾಗಿ ಪ್ರಸಂಗ ಮಾಡ್ತಾ ಇದ್ದಾನೆ. ಅವ್ರು ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಆ ಕೂಟದ ಹತ್ರನೇ ಪಕ್ಕದಲ್ಲೇ ಆ ಟೆಂಟ್ ಹತ್ರ ಇಬ್ಬರು ಹುಡುಗರು ಬಂದರು. ಆ ಇಬ್ಬರು ಹುಡುಗರು ಬಂದರು, 14 ವರ್ಷದ ಹುಡುಗರು. ಅವ್ರ ಪ್ರಸಂಗಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ವಾಟ್ ಇಸ್ ದಿಸ್, ಏನಿದು, ಏನು ಮೀಟಿಂಗ್ ಇದು ಅಂತ ಹುಡುಗರು. ಅವತ್ತಿನ ಅಮೇರಿಕಾದವ್ರು ಇವತ್ತಿನ ಟೀನೇಜ್ಗಳಿಗಿಂತ ಘೋರವಾದಂಥವ್ರುಗಳು, ಡ್ರಗ್ ಅಡಿಕ್ಟ್ಸ್ಗಳು ಸುತ್ತುವರೆದಂಥ ಕಾಲಗಳು. ವಾಟ್ ಇಸ್ ದಿಸ್ ಅಂದ್ಕೊಂಡು ಇಬ್ಬರು ಹುಡುಗರು ಹೋದರು. ಮತ್ತೆ ಅಲ್ಲಿ ಆ ಕೂಟನ ಆಯೋಜಿಸಿದಂಥ ವ್ಯಕ್ತಿಗಳ ಹತ್ರ ಒಬ್ಬರು ಮಾತ್ರ ನೋಡ್ತಾನೆ ಇದ್ದರು ಇಬ್ಬರು ಹುಡುಗರನ್ನ. ಅವ್ರು ದಿಢೀರಂತ, ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಅವ್ರು ಭಾಳ ಆಕರ್ಷಣೀಯವಾದಂಥ ಬಟ್ಟೆ ಏನು ಹಾಕ್ಕೊಂಡಿರಲಿಲ್ಲ. ಆದರೆ ಭಾಳ ನಗುಮುಖದಿಂದ ಇಬ್ಬರು ಹುಡುಗರಿಗೆ ಪ್ಲೀಸ್ ಕಮ್ ಬನ್ನಿ ಎಂದು ಆ ಕೂರಿಸಿ ಆ ಮಕ್ಕಳುಗಳು ಆ ಕೂಟವನ್ನು ಅಟೆಂಡ್ ಮಾಡಿದಾಗ ದೇವರ ಆತ್ಮನ ಶಕ್ತಿ ಅಲ್ಲಿ ಇಳಿದು ಬಂದು ಅವರಿಬ್ಬರು ಮಾನಸಾಂತರ ಹೊಂದಿದ್ರು. ಆ ಇಬ್ಬರು ಮಾನಸಾಂತರ ಹೊಂದಂಥ ಹುಡುಗರುಗಳು ಬೇರೆ ಯಾರೂ ಅಲ್ಲ, ಇತಿಹಾಸವನ್ನು ಬದಲಾಯಿಸಲಿಕ್ಕೆ ದೇವರು ಉಪಯೋಗಿಸಿದಂಥ ಪ್ರಸಂಗಿಯಾದಂಥ ಬಿಲ್ಲಿ ಗ್ರಹಾಮ್ ಮತ್ತು ಅವರ ಎಲ್ಲ ಕೂಟಗಳನ್ನು ಆಯೋಜಿಸಿದಂತಹ ಗ್ರ್ಯಾಡಿ ವಿಲ್ಸನ್. ಹಾಗಿದ್ರೆ ಲಕ್ಷಾಂತರ ಜೀವಿತಗಳನ್ನು ದೇವರು ಬದಲಾಯಿಸಲಿಕ್ಕೆ ಉಪಯೋಗಿಸಿದಂಥ ಮೊರ್ದೆಕಾಯ್ ಹ್ಯಾಮ್ಗಿಂತ, ಬಿಲ್ಲಿ ಗ್ರಹಾಮ್ಗಿಂತಲೂ, ಗ್ರ್ಯಾಡಿ ವಿಲ್ಸನ್ಗಳಿಗಿಂತಲೂ ಇವತ್ತು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಟೀನೇಜ್ ಹುಡುಗರುಗಳಿಗೆ ಸೀಟನ್ನು ಕೊಟ್ಟು ಕೂರಿಸಿದಂಥ ಅಶರ್ಸ್ಗಳು ಅನಾಮಧೇಯ. ಅವರ ಹೆಸರು ಏನು ಅನ್ನೋದು ಇವತ್ತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಅವರಿಬ್ಬರುಗಳಿಗೂ ಜೀವಿತವನ್ನೇ ಬದಲಾಯಿಸಲಿಕ್ಕೆ ದೇವರು ಉಪಯೋಗಿಸಿದಂತಹ, ಸಭೆಯಲ್ಲಿ ಒಂದು ಸಣ್ಣ ಕಾರ್ಯವನ್ನು ಮಾಡಿದಂತಹ ಆ ದೇವರಿಗೆ ಭಯಪಡುವಂಥ ಅಶರ್ಸ್ಗಳನ್ನು ದೇವರು ಒಂದು ದಿವಸ ಮಾನಿಸ್ತಾನೆ. ಹಾಗಿದ್ರೆ ನಿಮ್ಮ ನನ್ನ ಕೆಲಸ ಪ್ರಪಂಚವನ್ನು ಬದಲಾಯಿಸುವುದಲ್ಲ, ಬೇರೆಯವರ ಪ್ರಪಂಚಗಳನ್ನು ಬದಲಾಯಿಸಲಿಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ಬೋದು. ಹಾಗಾದರೆ ನಮಗೆ ಸಿಗುವಂಥ ಅತಿ ದೊಡ್ಡ ನೆಮ್ಮದಿ ಯಾವುದಂದರೆ ನಿರೀಕ್ಷೆಯಿಂದ ಬೀಜವನ್ನು ಬಿತ್ತುವುದು. ಆ ಬಿತ್ತುವುದನ್ನು ನಾವು ದೇವರ ಕೈಗಳಲ್ಲಿ ಇಟ್ಟು ಬಿತ್ತುವಾಗ ಅದು 5 ರೊಟ್ಟಿ 2 ಮೀನಾಗಿದ್ರೂ ಕೂಡ ಅದು 5,000 ಜನರಿಗೆ ಪೋಷಿಸುವಂಥ ಒಬ್ಬ ದೇವರಿದ್ದಾನೆ. ಹಾಗಿದ್ರೆ ಆ ನಿರೀಕ್ಷೆಯುಳ್ಳಂತಹ ದೇವರನ್ನು ನಾವಿವತ್ತು ದೃಷ್ಟಿಸಿ ನೋಡಿ ಆತನಿಗೆ ಮೊರೆ ಇಡೋಣ ಮತ್ತು ಆ ನೆಮ್ಮದಿ ಕೊಡುವಾತನನ್ನು ನಾವು ನಿರೀಕ್ಷಿಸೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ.